ನಮ್ಮ ನಾಯಕರು ಒಂದು ಎರಡು ಮಾತು ಮಾತಾಡ್ಲಿ ಅಂತೇಳಿ. ನೀವು ನಿಂತಿರೋದು ಇಲ್ಲಿ ನಮ್ಮ ಭಾಷಣ ಕೇಳಕ್ಕಂತೂ ಅಲ್ಲ, ಎಬ್ಡೆಬ್ಡು ಇಲ್ಲಿ ಮಾತಾಡಿ ಸ್ಕಿನ್ ದಿಗ್ತಾರೋ ನಿಮ್ಮ ಪಾಟ್ಲು ಡ್ಯಾನ್ಸ್ ಸುಡಲ್ಲ ಅಂತ ಕಾಯ್ತಾ ಇದ್ದಾರೆ. ಅವನು లేదా ಅದನ್ನು ಅರ್ಥ ಮಾಡ್ಕೊಳ್ತೀನಿ, ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಆದ್ರೆ ನೀವೆಲ್ಲ ಕರೆದು ಒಬ್ಬ ಮುಖಂಡನಾಗಿ ನಾಯಕರಾಗಿ ನಮ್ಮ ಮಾಜಿ ಶಾಸಕರು ಅಂತೇಳಿ ಬಹಳ ಪ್ರೀತಿಯಿಂದ ಕರೆದಿರೋಕ್ಕೋಸ್ಕರ ಒಂದೆರಡು ಮಾತು ಮಾತಾಡಿ ಮುಗಿಸ್ಬಿಡ್ತೀನಿ. ಕಮ್ಮಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರೆಲ್ಲರ ಆಶೀರ್ವಾದವೇ ನಮಗೆಲ್ಲ ಶ್ರೀರಕ್ಷೆ. ಮತ್ತೆ MLA ಆಗಬೇಕು ಅಂತ ನೀವು ಹೇಳ್ತೀರಿ, ಮತ್ತೆ ಇನ್ನೇ ಎಲ್ಲ ನಮ್ಮ ಪಂಚಾಯತಿ ಸದಸ್ಯರುಗಳಾಗಿ ಪಂಚಾಯತಿ ಅಧ್ಯಕ್ಷರಾಗಬೇಕು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗಬೇಕಂತೇಳಿ ಎಲ್ಲರೂ ಮಾತಾಡ್ತಾರೆ. ಆದರೆ ಇವ್ರು ಯಾರು ಇಲ್ಲ ಅಂದ್ರೆ ನಾವು ಯಾರು ಆಗಕ್ಕಾಗಲ್ಲ. ಇವ್ರು ಇರಲೇಬೇಕು. ಸಾಕ್ಷಾತ್ ಭಗವಂತನ ನಾವು ಯಾರು ಕಣ್ಣಾರೆ ನೋಡಕ್ಕಾಗಲ್ಲ, ಆದ್ರೆ ಈ ರೀತಿ ನೋಡ್ಬೇಕಾಗತ್ತೆ ನಾವೆಲ್ಲರೂ. ಉದಾಹರಣೆಗೆ ನಮ್ಮ ನಾರಾಯಣ ಸಮ್ಮಣ್ಣವರು ನಾನು ಯಾವತ್ತೂ ಬಿಟ್ಕೊಡಲ್ಲ. ಈ ಊರಿನ ಗೌಡ್ರು ಯಾವತ್ತೂ ಕೂಡ ವರ್ಷ ಜಾತ್ರೆ ಆಗಂತ ಸಂದರ್ಭದಲ್ಲಿ ನನ್ನ ಕರೆದು ಮನೆಗೆ ಕರೆದು ಊಟ ಹಾಕ್ಸದೆ ಕಳಿಸೋದೇ ಇಲ್ಲ ಅವರು. ಆದ್ರೆ ಈ ಬಾರಿ ನಾನು ದಾವಣಗೆರೆ ಉಪಚುನಾವಣೆಗೆ ಹೋಗಿದ್ದ ಕಾರಣ ನನ್ನ ಮಗನ TAPMC ಅಧ್ಯಕ್ಷ ಪ್ರವೀಣ್ ಕುಮಾರ್ನ ಕಳಿಸಿದ್ದೆ. ಅವತ್ತು ಬಹಳ ಪ್ರೀತಿಯಿಂದ ನಿಮ್ಮ ಮನೆ ಮಗನಾಗ ಆಶೀರ್ವಾದ ಮಾಡಿ ಕಳಿಸಿದ್ದೀರಿ. ಸದಾ ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಂಜಣ್ಣವರು ಸಹಕಾರ ನಮಗಿರ್ಲಿ. ಮಂಜಣ್ಣವರು ಅಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಲಿ, ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಮೇಯರು ಆಗಲಿ, ಅದು ನಾನಿಲ್ಲಿ MLA ಆಗಕ್ಕೆ ಮಂಜಣ್ಣವ್ರ ಸಹಕಾರ ನನಗಿರ್ಲಿ ಅಂತೇಳಿ ನಾನು ಈ ವೇದಿಕೆಯಲ್ಲಿ ವಿನಂತಿ ಮಾಡ್ಕೊಳ್ತಾ, ನಮ್ಮ ವಕೀಲರು ಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿ ಮಾಡಲಿ. ಅಲ್ಲಿ ಊರಿಗೆ ಬಂದಾಗ ನನ್ನ ತಮ್ಮ ಸಂಪಂಗಿ ಅಂತೇಳಿ ನೀವು ತಿಳ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿ. ಇದು ನಾನು ಕೇಳ್ಕೊಳ್ಳೋದು. ಇಲ್ಲಿ ಕೂತಿರ್ತಕ್ಕಂಥವ್ರು ಮತ್ತೆ ಈ ಹಾಡುಗಳನ್ನ ಡ್ಯಾನ್ಸನ್ನ ನೋಡ್ಲಿಕ್ಕೆ ಕಾಯ್ತಿರ್ತಕ್ಕಂಥವ್ರು ಕೂಡ ನಿಮ್ಮ ಆಶೀರ್ವಾದನೂ ಸದಾ ನಮ್ಮ ಮೇಲೆ ಇರಲಿ. ಮುಂಬರ್ತಕ್ಕಂಥ ಯಾವುದೇ ಸಂದರ್ಭದಲ್ಲಿ ಈ ಸಂಪಂಗಿನ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವಕನಾಗಿ ಸದಾ ನೀವು ನಿಮ್ಮ ಕೆಲಸಕ್ಕೋಸ್ಕರ ನಾವು ಇರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಿ ರಾಜಕೀಯ ಭಾಷಣ ಹೆಚ್ಚಾಗಿ ಮಾಡಕ್ ಹೋಗೋದಿಲ್ಲ. ಆ ದೇವರು ಎಲ್ಲರಿಗೂ ಕೂಡ ಆರೋಗ್ಯ ಸಕಲ ಸಂಪತ್ತನ್ನ ಕೊಟ್ಟು ನೆಮ್ಮದಿಯ ಬದುಕು ಕೊಡ್ಲಿ ಅನ್ನುವಂಥ ಮಾತನ್ನ ನಾನು ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.